ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಸಂಪರ್ಕಿಸುವಂತಹ ಒಂದು ಜಲಸಂಧಿ ಇದೆ, ಅದು ಯಾವುದು ಅಂತ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಆಪ್ಷನ್ ಹಾರ್ಮುಜ್ ಜಲಸಂಧಿಯು ಈ ಗಲ್ಫ್ ಆಫ್ ಪರ್ಷಿಯಾ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುತ್ತದೆ. ಇದನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಕೂಡ ಕರೀತಾರೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ಗಳನ್ನು ಕನೆಕ್ಟ್ ಮಾಡುವಂತಹ ಈ ಜಲಸಂಧಿಯನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ ಅಂತ ಕರೀತಾರೆ. ಇದು ಒಮನ್ ಮತ್ತು ಇರಾನ್ ದೇಶಗಳನ್ನು ಬೇರ್ಪಡಿಸುವಂತಹ ಜಲಸಂಧಿಯಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. 1944ರಲ್ಲಿ ಬ್ರೆಟನ್ ವುಡ್ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಬ್ರೆಟನ್ ವುಡ್ ಸಮ್ಮೇಳನದ ಪ್ರತಿಫಲವಾಗಿ ಸ್ಥಾಪನೆಯಾದಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್, ಆಪ್ಷನ್ 2 ವರ್ಲ್ಡ್ ಎಕನಾಮಿಕ್ ಫೋರಮ್ WEF, ಆಪ್ಷನ್ 3 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ, ಅಥವಾ ಆಪ್ಷನ್ 4 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತ ಇದೆ. 1944ರಲ್ಲಿ ಬ್ರೆಟನ್ ವುಡ್ ಸಮಾವೇಶದ ಒಂದು ಪ್ರತಿಫಲವಾಗಿ ಸ್ಥಾಪನೆಯಾದಂತಹ ಸಂಸ್ಥೆ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು. ಮುಂದಿನ ಸೆಷನ್ನಲ್ಲಿ ಇದರ ಒಂದು ಡೀಟೇಲ್ ಆದಂತಹ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಆಗಸ್ಟ್ 8ರಂದು ಪ್ರತಿ ವರ್ಷ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 1942ರಲ್ಲಿ ಪ್ರಾರಂಭ ಮಾಡಲಾದಂತಹ ಈ ಕ್ವಿಟ್ ಇಂಡಿಯಾ ಚಳುವಳಿಯ 81ನೇ ವಾರ್ಷಿಕೋತ್ಸವವನ್ನು 2023ರಲ್ಲಿ ನಾವು ಆಚರಣೆ ಮಾಡಿದ್ವಿ. ಸೊ ಹೀಗಾಗಿ ಈ ಹಿಸ್ಟ್ರಿಗೆ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಫ್ಯಾಕ್ಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಸ್ಟ್ ಚಳುವಳಿ ಅಥವಾ ಭಾರತ್ ಛೋಡೋ ಆಂದೋಲನ ಅಂತ ಕೂಡ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಗುರುತಿಸಲಾಗುತ್ತೆ. ಕನ್ನಡದಲ್ಲಿ ಭಾರತ ಬಿಟ್ಟು ತೊಲಗಿ ಅನ್ನುವ ಒಂದು ಚಳುವಳಿಯಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 8ರಂದು ಮಹಾತ್ಮ ಗಾಂಧಿ ಅವರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಪ್ರಾರಂಭ ಮಾಡಲಾದಂತಹ ನಾಗರಿಕ ಅಸಹಕಾರ ಚಳುವಳಿ, ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಅಂತ ಕೂಡ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಗುರುತಿಸಲಾಗುತ್ತೆ. 1942 ಆಗಸ್ಟ್ 8ರಂದು ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ, ಈಗ ಸದ್ಯಕ್ಕೆ ಕ್ರಾಂತಿ ಮೈದಾನ ಅಂತ ಇದನ್ನು ಗುರುತಿಸಲಾಗುತ್ತೆ. ಈ ಒಂದು ಮೈದಾನದಲ್ಲಿ ಈ ಅಹಿಂಸಾತ್ಮಕವಾದಂತಹ ನಿರ್ಣಾಯಕವಾದಂತಹ ಚಳುವಳಿಯನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಗಾಂಧಿಯವರಿಂದ ನಾಗರಿಕರಿಗೆ ಡೂ ಆರ್ ಡೈ ಅಥವಾ ಮಾಡು ಇಲ್ಲವೇ ಮಡಿ ಅನ್ನುವ ಒಂದು ಘೋಷಣೆಯನ್ನು ಕೂಡ ನೀಡಲಾಗಿತ್ತು. ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭ ಮಾಡುವಂತಹ ದಿನವಾದಂತಹ ಆಗಸ್ಟ್ 8ರಂದು. ಸೊ ಈ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ ಮಾಡುವುದಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತಕ್ಕೆ ಈ ಸಂಪೂರ್ಣ ಸ್ವತಂತ್ರವನ್ನು ಒದಗಿಸಬೇಕು ಅಂತ ಹೋರಾಟವನ್ನು ನಡೆಸಲಾಗ್ತಾ ಇತ್ತು. ಬ್ರಿಟಿಷರಿಗೆ ಬೇಡಿಕೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಸೊ ಆದರೆ ಈ ಒಂದು ನಿಟ್ಟಿನಲ್ಲಿ ಕ್ರಿಪ್ಸ್ ಮಿಷನ್ನನ್ನು ಭಾರತಕ್ಕೆ ಬ್ರಿಟಿಷರಿಂದ ಕಳಿಸಲಾಗಿತ್ತು, ಇಂಗ್ಲೆಂಡ್ನಿಂದ. ಸೊ ಈ ಕ್ರಿಪ್ಸ್ ಮಿಷನ್ನ ಒಂದು ಆಫರ್ಗಳೇನಾಗಿತ್ತು ಅಂತಂದರೆ, ಮುಖ್ಯವಾಗಿ ಭಾರತಕ್ಕೆ ಸಂಪೂರ್ಣ ಸ್ವತಂತ್ರದ ಬದಲಾಗಿ ಡೊಮಿನಿಯನ್ ಸ್ಟೇಟಸನ್ನು ನೀಡುವುದಾಗಿ ಈ ಒಂದು ಕ್ರಿಪ್ಸ್ ಮಿಷನ್ನಲ್ಲಿ ಆಫರನ್ನು ನೀಡಲಾಗಿತ್ತು. ಆದರೆ ಭಾರತಕ್ಕೆ ಸಂಪೂರ್ಣವಾದಂತಹ ಒಂದು ಸ್ವರಾಜ್ಯ ಬೇಕು, ಡೊಮಿನಿಯನ್ ಸ್ಟೇಟಸ್ ಬೇಡ ಅಂತ ಭಾರತೀಯ ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ಪೊಲಿಟಿಕಲ್ ಎಂಟಿಟೀಸ್ಗಳಾದಂತಹ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಅಥವಾ ಹಿಂದೂ ಸಭಾ ಆಗಿರ್ಬೋದು, ಅಥವಾ ಮುಸ್ಲಿಂ ಲೀಗ್ ಆಗಿರ್ಬೋದು, ಈ ಎಲ್ಲ ಪೊಲಿಟಿಕಲ್ ಎಂಟಿಟೀಸ್ಗಳು ಕೂಡ ಸಂಪೂರ್ಣವಾದಂತಹ ಸ್ವರಾಜ್ಯವನ್ನು ನೀಡಬೇಕು ಅಂತ ಬೇಡಿಕೆಯನ್ನು ನೀಡಿದ್ದು. ಸೊ ಹೀಗಾಗಿ ಈ ಕ್ರಿಪ್ಸ್ ಮಿಷನ್ ವಿಫಲವಾಗುತ್ತದೆ. 1942
1942ರಲ್ಲಿ ಕಳಿಸಲಾದಂತಹ ಈ ಬ್ರಿಟಿಷರ ಕ್ರಿಪ್ಸ್ ಮಿಷನ್ ಫೇಲ್ ಆಗಿದ್ದರಿಂದ ಈ ಕ್ವಿಟ್ ಇಂಡಿಯಾ ಚಳುವಳಿ ಅನ್ನುವ ಈ ಒಂದು ಮೂಮೆಂಟನ್ನು ಭಾರತದಲ್ಲಿ 1942ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಸ್ವಾತಂತ್ರ್ಯದ ಬೇಡಿಕೆಯನ್ನು ಪೂರ್ಣಗೊಳಿಸುವಂತಹ ಗುರಿಯನ್ನು ಕೂಡ ಈ ಕ್ವಿಟ್ ಇಂಡಿಯಾ ಚಳುವಳಿ ಹೊಂದಿರುತ್ತದೆ. ಸೊ ನಂತರದ ದಿನಗಳಲ್ಲಿ ಅಂದರೆ ಆಗಸ್ಟ್ 8ರಂದು ಈ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಗುತ್ತದೆ. ನಂತರ ವೆರಿ ನೆಕ್ಸ್ಟ್ ಡೇ ಆಗಸ್ಟ್ 9ನೇ ತಾರೀಕಿನಂದು ಈ ಚಳುವಳಿಯನ್ನು ನಡೆಸುವ ಮುಖ್ಯ ನಾಯಕರನ್ನು, ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಗಾಂಧಿ ಆಗಿರ್ಬೋದು ಅಥವಾ ನೆಹರು ಆಗಿರ್ಬೋದು, ಈ ರೀತಿಯಾದ ಪ್ರಮುಖ ನಾಯಕರನ್ನು ಬಂಧಿಸಿ ಜೈಲಿನಲ್ಲಿ ಹಾಕಲಾಗುತ್ತದೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ನಾಯಕರನ್ನು ಹೊಂದಿರದೆ ಪ್ರಾರಂಭವಾದಂತಹ ಅಥವಾ ಮುನ್ನಡೆಸಿದಂತಹ ಒಂದು ಚಳುವಳಿಯಾಗಿ ಈ ಕ್ವಿಟ್ ಇಂಡಿಯಾ ಚಳುವಳಿ ಇತಿಹಾಸದಲ್ಲಿ ಗುರುತಿಸಿಕೊಳ್ಳುತ್ತದೆ. ಈ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾದ ನಂತರ ನಾಗರಿಕರಿಂದ ಆಗಲೇ ತಿಳಿಸಿದ ಹಾಗೆ ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಸಾಕಷ್ಟು ಪ್ರತಿಭಟನೆಗಳು, ದೇಶದಾದ್ಯಂತ ಮುಷ್ಕರಗಳು, ನಾಗರಿಕ ಅಸಹಕಾರ ಕೃತ್ಯಗಳು, ಈ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತವೆ. ಜನರ ಮೆರವಣಿಗೆಗಳು, ಪ್ರದರ್ಶನಗಳು, ವಿವಿಧ ರೀತಿಯ ಅಹಿಂಸಾತ್ಮಕ ಈ ಒಂದು ಪ್ರತಿರೋಧಗಳಲ್ಲಿ ನಾಗರಿಕರು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದು ಅಪಾರ ಧೈರ್ಯ ಮತ್ತು ನಾಯಕತ್ವವನ್ನು ಪ್ರದರ್ಶಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಅರುಣಾ ಅಸಫ್ ಅಲಿ ಆಗಿರಬಹುದು ಅಥವಾ ಸುಚೇತಾ ಕೃಪ್ಲಾನಿ ಆಗಿರ್ಬೋದು ಅಥವಾ ಉಷಾ ಮೆಹ್ತಾ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಮಹಿಳೆಯರು ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮುಂದುವರಿಸ್ತಾರೆ. ಆದರೂ ಕೂಡ ಈ ಒಂದು ಯಾವುದೇ ರೀತಿಯ ನಾಯಕತ್ವವನ್ನು ಹೊಂದಿರದಂತಹ, ಅಂದರೆ ನಿರ್ದಿಷ್ಟವಾದಂತಹ ನಾಯಕತ್ವವನ್ನು ಹೊಂದಿರದಂತಹ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ನಂತರದ ದಿನಗಳಲ್ಲಿ ಸಾಕಷ್ಟು ಹಿಂಸಾತ್ಮಕವಾದಂತಹ ರೂಪವನ್ನು ತಳೆಯುತ್ತೆ. ಯಾಕಂದರೆ ಈ ಒಂದು ಚಳುವಳಿಯನ್ನು ಹತ್ತಿಕ್ಕಲು ಬ್ರಿಟಿಷರು ಬಲ ಪ್ರಯೋಗವನ್ನು ಮಾಡಿದಂತಹ ಸಂದರ್ಭದಲ್ಲಿ ಚಳುವಳಿಕಾರರು ಮತ್ತು ಬ್ರಿಟಿಷರ ನಡುವೆ ಸಾಕಷ್ಟು ಘರ್ಷಣೆ ಉಂಟಾಗುವ ಕಾರಣಕ್ಕಾಗಿ ಈ ಕ್ವಿಟ್ ಇಂಡಿಯಾ ಚಳುವಳಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಿಂಸಾತ್ಮಕವಾದಂತಹ ಒಂದು ರೂಪವನ್ನು ತಳೆಯುತ್ತದೆ. ಸೊ ಅದೇ ಒಂದು ಸಂದರ್ಭದಲ್ಲಿ ದೇಶದಾದ್ಯಂತ ಕೆಲವೊಂದಿಷ್ಟು ಪ್ರಮುಖ ಭಾಗಗಳಲ್ಲಿ ಸಮಾನಾಂತರ ಸರ್ಕಾರಗಳು ಅಥವಾ ಪ್ಯಾರಲಲ್ ಗವರ್ಮೆಂಟ್ಸ್ಗಳಂತ ಎಸ್ಟಾಬ್ಲಿಷ್ ಆಗುತ್ತೆ. ಅಂದರೆ ಬ್ರಿಟಿಷರ ವಿರುದ್ಧ ದಂಗೆದ್ದು ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶದ ಬಲಿಯಾನಲ್ಲಿ, ಮಹಾರಾಷ್ಟ್ರದ ಸತಾರಾದಲ್ಲಿ, ಪಶ್ಚಿಮ ಬಂಗಾಳದ ತುಮ್ಲುಕ್ನಲ್ಲಿ ಮತ್ತು ಒಡಿಶಾದ ಚಾತರ್ ಪ್ರದೇಶಗಳಲ್ಲಿ ಈ ಪ್ಯಾರಲಲ್ ಗವರ್ಮೆಂಟ್ಸ್ಗಳನ್ನು ದೇಶೀಯ ನಾಯಕತ್ವದಿಂದ ಅಥವಾ ದೇಶೀಯ ನಾಯಕರ ನೇತೃತ್ವದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತದೆ. ಇವುಗಳನ್ನು ಸಮಾನಾಂತರ ಕಾರ್ಯಗಳು ಅಂತ ಕರೆಯಲಾಗುತ್ತೆ. ಈ ರೀತಿಯಾಗಿ ದೇಶದಾದ್ಯಂತ ವ್ಯಾಪಿಸಿದಂತಹ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನಂತರ ದಿನಗಳಲ್ಲಿ ಈ ಬ್ರಿಟಿಷರಿಂದ ಸಾಕಷ್ಟು ಕಷ್ಟಪಟ್ಟು ಹತ್ತಿಕ್ಕಲಾಗುತ್ತೆ. ಸಾಕಷ್ಟು ಡೀಟೇಲ್ಸ್ಗಳನ್ನು ಕೂಡ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. 1942 ಆಗಸ್ಟ್ 8ರಂದು ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಇದು ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಪೊಲಿಟಿಕಲ್ ಎಂಟಿಟೀಸ್ಗಳ ಒಂದು ನಾಯಕತ್ವ ಇಲ್ಲದೆ ನಡೆದಂತಹ, ಸಂಪೂರ್ಣವಾಗಿ ನಾಗರಿಕರ ಮುಂದಾಳತ್ವದಲ್ಲಿ ನಡೆದಂತಹ ಒಂದು ಚಳುವಳಿಯಾಗಿ ಕೂಡ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತದೆ. ಮುಂದಿನ ಆರ್ಟಿಕಲ್ ಮಾಯಾ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ರಕ್ಷಣಾ ಸಚಿವಾಲಯದಿಂದ ಈ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ನ ಬದಲಾಗಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಮಾಯಾ ಆಪರೇಟಿಂಗ್ ಸಿಸ್ಟಮನ್ನು ಅಳವಡಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಮಾಯಾ ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟರ್ನಲ್ಲಿ ನೀವೆಲ್ಲ ಓದಿರ್ಬೋದು, ವಿಂಡೋಸ್ ಅಂತ ವಿಂಡೋಸ್ 7, ವಿಂಡೋಸ್ 10 ಈ ರೀತಿಯಾಗಿ ನೀವು ಕರಿತಾ ಇರ್ತೀರಿ, ಅದನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಾ ಇರ್ತೀರಿ. ಸೊ ಹೀಗಾಗಿ ಈ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಮಾಯಾ ಆಪರೇಟಿಂಗ್ ಸಿಸ್ಟಮ್ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಮಾಯಾ ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಮುಖ್ಯವಾಗಿ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ ಆಧಾರಿತ ಹೊಸ ಆಪರೇಟಿಂಗ್ ಸಿಸ್ಟಮ್ OS ಆಗಿದ್ದು, ಇದು ಇಂಟರ್ಫೇಸನ್ನು ಕೂಡ ಹೊಂದಿದೆ. ಮುಖ್ಯವಾಗಿ ವಿಂಡೋಸ್ನ ಬಳಕೆದಾರರಿಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸವನ್ನು ಅನುಭವಕ್ಕೆ ತರದೆ ಈ ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. 6 ತಿಂಗಳೊಳಗೆ ಈ ಸರ್ಕಾರಿ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಸಾಫ್ಟ್ವೇರ್ ಇದು ಮಾಯಾ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಕೂಡ ಈ ಒಂದು ಮಾಯಾ OS ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ
ಈ ಮಾಯಾ ಆಪರೇಟಿಂಗ್ ಸಿಸ್ಟಮ್ನ ಮುಖ್ಯ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಮಾಲ್ವೇರ್ ದಾಳಿಗಳಾಗಿರ್ಬೋದು ಅಥವಾ ಸೈಬರ್ ಅಟ್ಯಾಕ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸುರಕ್ಷಿತವಾದಂತಹ ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಈ ಮಾಯಾ ಆಪರೇಟಿಂಗ್ ಸಿಸ್ಟಮನ್ನು ಭಾರತದಲ್ಲಿ ಡೆವಲಪ್ ಮಾಡಲಾಗಿದೆ. ಸದ್ಯಕ್ಕೆ ರಕ್ಷಣಾ ಸಚಿವಾಲಯದ ವ್ಯವಸ್ಥೆಯಲ್ಲಿ ಮಾತ್ರ ಈ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಬಳಸಲಾಗ್ತಾ ಇದ್ದು, ಉಳಿದಂತಹ ಭಾರತೀಯ ಸೇನೆ, ವಾಯುಸೇನೆ ಮತ್ತು ಈ ನೇವಿ ಅಥವಾ ನೌಕಾಪಡೆಗಳಲ್ಲಿ ಯಾವುದೇ ರೀತಿಯಾಗಿ ಸದ್ಯಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿಲ್ಲ. ಕೇವಲ ಈ ರಕ್ಷಣಾ ಸಚಿವಾಲಯದ ಸಿಸ್ಟಮ್ಗಳಲ್ಲಿ ಮಾತ್ರ ಮಾಯಾ ಆಪರೇಟಿಂಗ್ ಸಿಸ್ಟಮನ್ನು ಅಳವಡಿಸಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ. ಇನ್ನು ಈ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಂಪ್ಯೂಟರ್ಗಳಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಸಾಫ್ಟ್ವೇರ್ಗಳನ್ನು, ಅಪ್ಲಿಕೇಶನ್ಗಳನ್ನು ರನ್ ಮಾಡುವುದಕ್ಕೆ ಮೀಡಿಯೇಟರ್ ಆಗಿ ಅಥವಾ ಈ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತಹ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಕಂಪ್ಯೂಟರ್ಗಳಲ್ಲಿ ವಿವಿಧ ರೀತಿಯ ಸಾಫ್ಟ್ವೇರ್ಗಳಿರುತ್ತೆ, ಅಪ್ಲಿಕೇಶನ್ಗಳಿರುತ್ತೆ. ಅವುಗಳನ್ನೆಲ್ಲ ಮ್ಯಾನೇಜ್ ಮಾಡುವಂತಹ ಒಂದು ಜವಾಬ್ದಾರಿ ಮತ್ತು ಈ ಕಂಪ್ಯೂಟರ್ಗಳ ಬಳಕೆದಾರರಿಗೆ ಅನುಕೂಲ ಆಗುವಂತೆ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆಗಿ ಈ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳ ನಡುವೆ ಮಧ್ಯವರ್ತಿಯಾಗಿ ಅವುಗಳನ್ನು ಮ್ಯಾನೇಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಆಪರೇಟಿಂಗ್ ಸಿಸ್ಟಮ್ ಅಂತ ಕೂಡ ಕರೆಯಲಾಗುತ್ತದೆ. ಇದು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಲಾದಂತಹ ಅಪ್ಲಿಕೇಶನ್ಗಳನ್ನು ಸಮರ್ಥವಾಗಿ ರನ್ ಮಾಡುವುದಕ್ಕೆ ಯೂಸರ್ ಅಥವಾ ಬಳಕೆದಾರರಿಗೆ ಎನೇಬಲ್ ಮಾಡುವಂತಹ ಒಂದು ವ್ಯವಸ್ಥೆಯಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ. ಆಪರೇಟಿಂಗ್ ಸಿಸ್ಟಮನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ತಾರೆ ಅಂತಂದರೆ, ಬೂಟ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡುವುದರ ಮೂಲಕ, ಬೂಟಿಂಗ್ ಅಂತ ಕರೀತಾರೆ. ನೀವೆಲ್ಲ ಕಂಪ್ಯೂಟರ್ ಆಪರೇಟ್ ಮಾಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ ಬೂಟ್ ಅಂತ. ಸೊ ಈ ಬೂಟ್ ಪ್ರೋಗ್ರಾಮನ್ನು ರನ್ ಮಾಡುವುದರ ಮೂಲಕ ಯಾವುದೇ ಒಂದು ಕಂಪ್ಯೂಟರ್ನಲ್ಲಿ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಲಾಗುತ್ತೆ. ಸದ್ಯಕ್ಕೆ ಮಾಯಾ ಅನ್ನುವ ಈ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾಗಿದ್ದು, ಈಗ ಸದ್ಯಕ್ಕೆ ಬಳಸಲಾಗ್ತಾ ಇರುವಂತಹ ವಿಂಡೋಸ್ ಅನ್ನುವ ಆಪರೇಟಿಂಗ್ ಸಿಸ್ಟಮ್ಗೆ ಅಲ್ಟರ್ನೇಟ್ ಆಗಿ ಇದನ್ನು ಬಳಸಲಾಗ್ತಾ ಇದೆ. ಸದ್ಯಕ್ಕೆ ಈ ರಕ್ಷಣಾ ಸಚಿವಾಲಯದ ವ್ಯವಸ್ಥೆಯಲ್ಲಿ ಸಿಸ್ಟಮ್ಗಳಲ್ಲಿ ಇದನ್ನು ಅಳವಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಈ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಗ್ರೂಪ್ ಸಿ ಆಗಿರ್ಬೋದು ಅಥವಾ PDO ಆಗಿರ್ಬೋದು, ಇತರ ಎಕ್ಸಾಮ್ಗಳಲ್ಲೂ ಕೂಡ ಈ ಸಂವಹನ ಅಥವಾ ಈ ಕಮ್ಯುನಿಕೇಷನ್ ಎಕ್ಸಾಮ್ ಅಂತ ಏನು ಕರಿತೇವೆ, 2ನೇ ಪೇಪರ್ ಆಗಿರುತ್ತೆ. ಸೊ ಅದರಲ್ಲಿ ಈ ಕಂಪ್ಯೂಟರ್ ಮಾಹಿತಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಕೇಳುವುದರಿಂದ, ವಿಶೇಷ ವಿಭಾಗ ಇರುವುದರಿಂದ ಈ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಮಲಬಾರ್ ಅನ್ನುವ ಜಂಟಿ ಯುದ್ಧ ವ್ಯಾಯಾಮದ ಬಗ್ಗೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮಲಬಾರ್ ಅನ್ನುವ ಈ ಬಹುಪಕ್ಷೀಯ ವ್ಯಾಯಾಮವನ್ನು, ಇದರ 31ನೇ ಆವೃತ್ತಿಯನ್ನು ಆಗಸ್ಟ್ 11ರಿಂದ 21ರವರೆಗೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಮಲಬಾರ್ ಅನ್ನುವ ಯುದ್ಧ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು, ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1992ರಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳ ನೌಕಾಪಡೆಗಳ ನಡುವೆ ದ್ವಿಪಕ್ಷೀಯವಾದಂತಹ ನೌಕಾ ವ್ಯಾಯಾಮವಾಗಿ ಈ ಮಲಬಾರ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಭಾರತದ ಕಡಲ ಪ್ರದೇಶದಲ್ಲಿ ಮೊದಲ ಬಾರಿಗೆ 2007ರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಈ ಮಲಬಾರ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾಗಳು ಕೂಡ ಮಲಬಾರ್ ವ್ಯಾಯಾಮವನ್ನು ಸೇರ್ಪಡೆಗೊಳ್ಳುತ್ತವೆ. 2015ರಲ್ಲಿ ಜಪಾನ್ ಈ ಮಲಬಾರ್ ಎಕ್ಸಸೈಸ್ನಲ್ಲಿ ಭಾಗವಹಿಸಿದರೆ, ಅದಾದ ನಂತರ 2020ರಲ್ಲಿ ಆಸ್ಟ್ರೇಲಿಯಾದ ನೌಕಾಪಡೆ ಕೂಡ ಈ ಮಲಬಾರ್ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುತ್ತದೆ. ಸದ್ಯಕ್ಕೆ ಈ ಕ್ವಾಡ್ ದೇಶಗಳಾದಂತಹ ಆಸ್ಟ್ರೇಲಿಯಾ, US, ಇಂಡಿಯಾ ಮತ್ತು ಜಪಾನ್, ಈ 4 ರಾಷ್ಟ್ರಗಳ ಭಾಗವಹಿಸುವಿಕೆಯೊಂದಿಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಅಥವಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ ಅಲ್ಟರ್ನೇಟ್ ಆಗಿ, ಅಂದರೆ ಒಂದು ವರ್ಷ ಹಿಂದೂ ಮಹಾಸಾಗರದಲ್ಲಿ ಇದನ್ನು ಆಯೋಜನೆ ಮಾಡಿದರೆ ಮುಂದಿನ ವರ್ಷ ಪೆಸಿಫಿಕ್ ಮಹಾಸಾಗರದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ಮಲಬಾರ್ ಯುದ್ಧ ವ್ಯಾಯಾಮವನ್ನು ಈ 4 ರಾಷ್ಟ್ರಗಳ ಭಾಗವಹಿಸುವಿಕೆಯೊಂದಿಗೆ
ನಡೆಸಲಾಗುತ್ತದೆ. ಯುದ್ಧ ಕಾರ್ಯಾಚರಣೆಗಳು, ಕಡಲ ಪ್ರತಿಬಂಧಕ ಇಂಟ್ರಾಡಿಷನ್ ಅಂತ ಕರಿತೇವೆ, ಇಂಟ್ರಾಡಿಷನ್ ಆಪರೇಷನ್ಸ್ಗಳು, ಈ ರೀತಿಯಾದಂತಹ ವೈವಿಧ್ಯಮಯ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಈ ಮಲಬಾರ್ ಯುದ್ಧ ವ್ಯಾಯಾಮವನ್ನು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಸೊ ಇದೇ ರೀತಿಯಾಗಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಆಯೋಜನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಈ ಒಂದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಕಡಲ ಪ್ರದೇಶದಲ್ಲಿ ಉಚಿತವಾದಂತಹ, ಮುಕ್ತ ಮತ್ತು ಅಂತರ್ಗತವಾದಂತಹ, ಫ್ರೀ, ಓಪನ್ ಆ್ಯಂಡ್ ಇಂಟಿಗ್ರೇಟೆಡ್ ಮತ್ತು ಇನ್ಕ್ಲೂಸಿವ್ ಆದಂತಹ ಒಂದು ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಮಲಬಾರ್ ಯುದ್ಧ ವ್ಯಾಯಾಮವನ್ನು US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ನಡುವೆ ಆಯೋಜನೆ ಮಾಡಲಾಗುತ್ತೆ. ಇವುಗಳನ್ನು ಕ್ವಾಡ್ ಕಂಟ್ರೀಸ್ಗಳು ಅಂತ ಕೂಡ ಕರೆಯಲಾಗುತ್ತೆ. ಕ್ವಾಡ್ ಅಂತಂದರೆ ಕ್ವಾಡ್ರಿಲ್ಯಾಟ್ರಲ್ ಕಂಟ್ರೀಸ್ ಅಂತ ಕೂಡ ಇದನ್ನ ಕರೆಯಲಾಗುತ್ತದೆ. ಸೊ ಇದೇ ರೀತಿಯಾಗಿ ಭಾರತದ ನೌಕಾಪಡೆ ಇತರ ದೇಶಗಳೊಂದಿಗೆ ಕೂಡ ಜಂಟಿ ಕಡಲ ವ್ಯಾಯಾಮಗಳನ್ನು ಆಯೋಜನೆ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತದೆ. ಇಬ್ಸಾ ಮಾರ್ ಅಂದರೆ ಈ ಹೆಸರಲ್ಲೇ ಬರೆದಿರುವ ಹಾಗೆ ಇಬ್ಸಾ ಅಂತಂದರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಈ 3 ರಾಷ್ಟ್ರಗಳ ಭಾಗವಹಿಸುವಿಕೆಯೊಂದಿಗೆ ಮರಿಟೈಮ್ ಎಕ್ಸಸೈಸ್ ಅನ್ನು ಈ ಒಂದು ಭಾರತ ಆಯೋಜನೆ ಮಾಡುತ್ತೆ ಅಥವಾ ಇತರ ರಾಷ್ಟ್ರಗಳೊಂದಿಗೆ ಒಂದು ಕಂಡಕ್ಟ್ ಮಾಡುತ್ತೆ. ಭಾರತ, ದಕ್ಷಿಣ ಆಫ್ರಿಕಾ ಮತ್ತು ಬ್ರೆಜಿಲ್ ಇದನ್ನು ಇಬ್ಸಾ ಮಾರ್ ಅಂತ ಕರೆಯಲಾಗುತ್ತೆ. ಇಬ್ಸಾ ಮಾರ್ ಅಂತಂತಂದರೆ ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ ಮರಿಟೈಮ್ ಎಕ್ಸಸೈಸ್ ಅಂತ ನೌಕಾ ವ್ಯಾಯಾಮವನ್ನು ಇದನ್ನು ಕರೆಯಲಾಗುತ್ತದೆ ಹೆಸರಿನಿಂದ. ಸೊ ಅದೇ ರೀತಿಯಾಗಿ ಸಿಂಬೆಕ್ಸ್ ಅಂತಂದರೆ ಭಾರತ ಮತ್ತು ಸಿಂಗಾಪುರ್ ಮತ್ತು ಭಾರತದ ನಡುವೆ ನಡೆಸಲಾಗುವಂತಹ ಮರಿಟೈಮ್ ಎಕ್ಸಸೈಸ್ ಅಂತ ಇದನ್ನು ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆಯುವಂತಹ ಸ್ಲೈನೆಕ್ಸ್ ಅನ್ನುವ ಕಡಲ ವ್ಯಾಯಾಮ ಕೂಡ ಇಂಪಾರ್ಟೆಂಟ್ ಆಗಿದೆ. ಇವು ಜಂಟಿ ಕಡಲ ವ್ಯಾಯಾಮಗಳಾಗಿ ಭಾರತದ ನೌಕಾಪಡೆಯಿಂದ ಭಾಗವಹಿಸುವಂತಹ ಕೆಲವೊಂದಿಷ್ಟು ಪ್ರಮುಖ ಕಡಲ ವ್ಯಾಯಾಮಗಳಾಗಿವೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮಲಬಾರ್ ಎಕ್ಸಸೈಸ್ ಆ್ಯಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಮಲ್ಟಿಲ್ಯಾಟರಲ್ ಮರಿಟೈಮ್ ಎಕ್ಸಸೈಸ್. ಇನ್ನು ಮುಂದಿನ ಆರ್ಟಿಕಲ್ ಸ್ಪೋರ್ಟ್ಸ್ ರಿಲೇಟ್ ಆದಂತಹ ಒಂದು ಮಾಹಿತಿಯಾಗಿದೆ. ಸ್ಪೋರ್ಟ್ಸ್ ಇತ್ತೀಚೆಗೆ ಈ ಡುರಾಂಡ್ ಫುಟ್ಬಾಲ್ ಟೂರ್ನಾಮೆಂಟ್ನ 132ನೇ ಆವೃತ್ತಿಯನ್ನು ಕೇಂದ್ರ ರಕ್ಷಣಾ ಸಚಿವಾಲಯದಿಂದ ಉದ್ಘಾಟನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಡುರಾಂಡ್ ಫುಟ್ಬಾಲ್ ಟೂರ್ನಾಮೆಂಟ್ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 1888ರಿಂದ ಪ್ರಾರಂಭವಾದಂತಹ ಈ ಡುರಾಂಡ್ ಫುಟ್ಬಾಲ್ ಕಪ್ ಟೂರ್ನಾಮೆಂಟ್ನ 132ನೇ ಆವೃತ್ತಿಯನ್ನು ಈಗ ಆಚರಿಸಲಾಗ್ತಾ ಇದ್ದು, ಇದು ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ 3ನೇ ಹಳೆಯ ಫುಟ್ಬಾಲ್ ಪಂದ್ಯಾವಳಿಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ಭಾರತದ ಉನ್ನತವಾದಂತಹ ಎಲೀಟ್ ಆದಂತಹ ಭಾರತೀಯ ಫುಟ್ಬಾಲ್ ಕ್ಲಬ್ಗಳು ಈ ಡುರಾಂಡ್ ಕಪ್ನಲ್ಲಿ ಭಾಗವಹಿಸಲಾಗ್ತಾ ಇದ್ದು 1888ರಲ್ಲಿ ಮೊದಲ ಬಾರಿಗೆ ಶಿಮ್ಲಾದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರ ಈ ಭಾರತೀಯ ಸೇನಾಪಡೆಗಳಿಂದ ಆರ್ಮಿ ಕಪ್ ಆಗಿ ಈ ಒಂದು ಡುರಾಂಡ್ ಕಪ್ಪನ್ನು ಗುರುತಿಸಲಾಗ್ತಾ ಇತ್ತು. ನಂತರದ ದಿನಗಳಲ್ಲಿ ಸಶಸ್ತ್ರ ಪಡೆಗಳು ಮತ್ತು ಭಾರತೀಯ ಖಾಸಗಿ ಫುಟ್ಬಾಲ್ ಕ್ಲಬ್ಗಳ ಒಂದು ಆಹ್ವಾನದೊಂದಿಗೆ ಅವುಗಳ ಭಾಗವಹಿಸುವಿಕೆಯೊಂದಿಗೆ ಈ ಡುರಾಂಡ್ ಕಪ್ಪನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಡುರಾಂಡ್ ಅಂತ ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಟೂರ್ನಾಮೆಂಟನ್ನು ಎಸ್ಟಾಬ್ಲಿಷ್ ಮಾಡಿದಂತಹ ಸರ್ ಹೆನ್ರಿ ಮಾರ್ಟಿಮರ್ ಡುರಾಂಡ್ ಅವರ ಹೆಸರನ್ನು ಈ ಒಂದು ಫುಟ್ಬಾಲ್ ಕಪ್ ಟೂರ್ನಾಮೆಂಟ್ಗೆ ಇಡಲಾಗಿದೆ. ಈ ಒಂದು ಡುರಾಂಡ್ ಕಪ್ನ ವಿಶೇಷತೆ ಏನು ಅಂತ ಇನ್ನೊಂದು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಒಂದು ಟೂರ್ನಾಮೆಂಟ್ನಲ್ಲಿ ಅಥವಾ ಪಂದ್ಯಾವಳಿಯಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದಂತಹ, ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ತಂಡಕ್ಕೆ 3 ಟ್ರೋಫೀಸ್ಗಳನ್ನು ನೀಡಲಾಗುತ್ತದೆ. ಒಂದೇ ಟ್ರೋಫಿ ಅಲ್ಲ, 3 ಟ್ರೋಫೀಸ್ಗಳನ್ನು ನೀಡಲಾಗುತ್ತೆ. ಮೊದಲೇದು ಯಾವುದು ಅಂತಂದರೆ ಡುರಾಂಡ್ ಕಪ್ ಅಂತ ಈ ಡುರಾಂಡ್ ಟ್ರೋಫಿಯಲ್ಲಿ ನೀಡಲಾಗುತ್ತೆ. ಇದು ರೋಲಿಂಗ್ ಟ್ರೋಫಿಯಾಗಿ ಗುರುತಿಸಿಕೊಳ್ಳುತ್ತೆ. ರೋಲಿಂಗ್ ಟ್ರೋಫಿ ಅಂತಂದರೆ ಪ್ರತಿ ವರ್ಷ ಈ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ತಂಡಗಳಿಗೆ ಈ ಡುರಾಂಡ್ ಕಪ್ಪನ್ನು ವರ್ಗಾಯಿಸಲಾಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಮಾಡಲಾಗ್ತಾ ಇರುತ್ತೆ. ಅದೇ ರೀತಿಯಾಗಿ 1904ರಲ್ಲಿ ಈ ಶಿಮ್ಲಾದ ನಿವಾಸಿಗಳಿಂದ ಶಿಮ್ಲಾ ಟ್ರೋಫಿ ಅಂತ ಕೂಡ ನೀಡಲು ಪ್ರಾರಂಭ ಮಾಡಲಾಯಿತು ಈ ಚಾಂಪಿಯನ್ಸ್ ಆದಂತಹ ತಂಡಗಳಿಗೆ. ಸೊ ಇದು ಕೂಡ ರೋಲಿಂಗ್ ಟ್ರೋಫಿ ಆಗಿದ್ದು ಪ್ರತಿ ವರ್ಷ ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ತಂಡಗಳಿಗೆ ಈ ಶಿಮ್ಲಾ ಟ್ರೋಫಿಯನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ನಂತರ 1956ರಲ್ಲಿ ಭಾರತದ ಮೊದಲನೇ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹೆಸರಿನಲ್ಲಿ
ಈ ಒಂದು ಪ್ರೆಸಿಡೆಂಟ್ ಕಪ್ಪನ್ನು ಕೂಡ ನೀಡಲು ಪ್ರಾರಂಭ ಮಾಡಲಾಯಿತು. ಸೊ ಇದು ಪರ್ಮನೆಂಟ್ ಆಗಿ ಆ ಒಂದು ವಿನ್ನರ್ ಟೀಮ್ನೊಂದಿಗೆ ಉಳಿಯುತ್ತದೆ. ಅಂದರೆ ಈ ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ತಂಡಕ್ಕೆ ಈ ಪ್ರೆಸಿಡೆಂಟ್ಸ್ ಕಪ್ಪನ್ನು ನೀಡಿದರೆ ಅವರ ಹತ್ತಿರ ಇದು ಪರ್ಮನೆಂಟ್ ಆಗಿ ಉಳಿಯುತ್ತದೆ. ಇದನ್ನು 1956ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ರೀತಿಯಾಗಿ 3 ಪ್ರಮುಖ ಟ್ರೋಫೀಸ್ಗಳನ್ನು ನೀಡಲಾಗುವಂತಹ ಒಂದು ಫುಟ್ಬಾಲ್ ಪಂದ್ಯಾವಳಿ ಯಾವುದು ಅಂತಂದರೆ ಡುರಾಂಡ್ ಕಪ್ ಟೂರ್ನಮೆಂಟ್ ಆಗಿದೆ. ಇದು ಈಗ 132ನೇ ಒಂದು ವಾರ್ಷಿಕೋತ್ಸವವನ್ನು ಅಥವಾ ಆವೃತ್ತಿಯನ್ನು ನಡೆಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಡುರಾಂಡ್ ಕಪ್. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಆರ್ಟಿಕಲ್ ಆಗಿದ್ದು, ಮಾನಸ್ ರಾಷ್ಟ್ರೀಯ ಉದ್ಯಾನವನ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಅಸ್ಸಾಂನಲ್ಲಿರುವಂತಹ ಮಾನಸ್ ನ್ಯಾಷನಲ್ ಪಾರ್ಕ್ನಲ್ಲಿ ಸುಮಾರು 63% ಸಿಬ್ಬಂದಿಗಳು ಕಡಿಮೆಯಾಗಿದ್ದಾರೆ ಅಂತ ಈ ಹಸಿರು ಕಾರ್ಯಕರ್ತರಿಂದ ಅಥವಾ ಗ್ರೀನ್ ವಾಲಂಟಿಯರ್ಸ್ನಿಂದ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಎಕ್ಸಾಮ್ಗಳಲ್ಲಿ ಮಾನಸ್ ನ್ಯಾಷನಲ್ ಪಾರ್ಕ್ ಅಂದರೆ ಈ ಉದ್ಯಾನವನಗಳು ಎಲ್ಲಿವೆ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಎಲ್ಲಿವೆ ಅಂತ ಲೊಕೇಶನ್ಗಳನ್ನು ಕೇಳ್ತಾ ಇರ್ತಾರೆ, ಹೊಂದಿಸಿ ಬರೆಯಿರಿ ಅಂತ ಕೂಡ ಕೊಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ರಾಷ್ಟ್ರೀಯ ಉದ್ಯಾನವನಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ನ್ಯೂಸ್ನಲ್ಲಿ ಬಂದರೆ ಅವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮತ್ತು ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದೇ ಒಂದು ನಿಟ್ಟಿನಲ್ಲಿ ಈಗ ಮಾನಸ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಇದು ಲೊಕೇಟ್ ಆಗಿರುವಂತಹ ರಾಜ್ಯ ಯಾವುದು ಅಂತಂದರೆ ಅಸ್ಸಾಂ ರಾಜ್ಯದ ಹಿಮಾಲಯ ತಪ್ಪಲಿನಲ್ಲಿ ಮಾನಸ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದ್ದು, ಈ ಅಸ್ಸಾಂನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ಭೂತಾನ್ ರಾಯಲ್ ಮಾನಸ್ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಒಂದು ಗಡಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರದೇಶ ಯಾವುದು ಅಂತಂದರೆ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಯುನೆಸ್ಕೋ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಇದರ ಒಂದು ಭಾಗವಾಗಿ ಕೂಡ ಈ ಮಾನಸ್ ರಾಷ್ಟ್ರೀಯ ಉದ್ಯಾನವನವನ್ನು ಗುರುತಿಸಲಾಗ್ತಾ ಇದ್ದು, ಆನೆ ಮೀಸಲು ಪ್ರದೇಶ ಮತ್ತು ಜೀವಗಳು ಮೀಸಲು ಪ್ರದೇಶ ಅಂತ ಕೂಡ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತದೆ. ನೆನಪಿಟ್ಕೊಳ್ಳಿ, ಅಸ್ಸಾಂನ ಮಾನಸ್ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗವನ್ನು ನೋಡೋದಾದರೆ ಈ ಸಬ್ ಹಿಮಾಲಯನ್ ಗ್ರಾಸ್ ಲ್ಯಾಂಡ್ಸ್ ಅಥವಾ ಹುಲ್ಲುಗಾವಲವನ್ನು ಹೆಚ್ಚಾಗಿ ಈ ಒಂದು ಪರಿಸರದಲ್ಲಿ ನಾವು ಕಾಣಬಹುದಾಗಿದ್ದು, ಇಲ್ಲಿ ಸಾಕಷ್ಟು ರೀತಿಯ ಅಳಿವಿನಂಚಿನಲ್ಲಿರುವಂತಹ ಸ್ಥಳೀಯ ವನ್ಯಜೀವಿಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ಅಸ್ಸಾಂ ರೂಫ್ಡ್ ಟರ್ಟಲ್ ಆಗಿರ್ಬೋದು, ಹಿಸ್ಪೀಡ್ ಮೊಲ ಆಗಿರ್ಬೋದು, ಗೋಲ್ಡನ್ ಲಂಗೂರ್ ಆಗಿರ್ಬೋದು, ಪಿಗ್ಮಿ ಹಾಗ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಜೀವಿಗಳನ್ನು ಈ ಮಾನಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದ್ದು, ಈ ಮಾನಸ್ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿಯುವಂತಹ ಈ ಮಾನಸ್ ನದಿಯಿಂದ ಈ ಒಂದು ಹೆಸರನ್ನು ಇಡಲಾಗಿದೆ. ಈ ಮಾನಸ್ ಅಂತಂದರೆ ಸರ್ಪ ದೇವತೆಯಾಗಿ ಅಸ್ಸಾಂನಲ್ಲಿ ಗುರುತಿಸಲಾಗುತ್ತೆ, ಆರಾಧನೆ ಮಾಡಲಾಗುತ್ತದೆ. ಸೊ ಇದೇ ಒಂದು ಸರ್ಪ ದೇವತೆಯ ಹೆಸರಾದಂತಹ ಮಾನಸನಿಂದ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ್ ನದಿ ಅನ್ನುವ ಹೆಸರನ್ನು ಗುರುತಿಸಲಾಗುತ್ತದೆ. ಈ ಮಾನಸ್ ನದಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಯಾಗಿದ್ದು, ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗುವುದನ್ನು ನಾವು ಗುರುತಿಸಬಹುದಾಗಿದೆ. ಸೊ ಹೀಗಾಗಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಇರುವಂತಹ ಪ್ರಮುಖವಾದಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿ ಗುರುತಿಸಿಕೊಳ್ಳುತ್ತದೆ. ಮಾನಸ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡಿದ್ವಿ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಮಾನಸ್ ರಾಷ್ಟ್ರೀಯ ಉದ್ಯಾನವನವನ್ನು ಲೊಕೇಟ್ ಮಾಡಲಾಗಿದೆ ಅಸ್ಸಾಂನಲ್ಲಿ. ಸೊ ಇಲ್ಲಿ ಭೂತಾನ್ ದೇಶ ಬರುವುದರಿಂದ ರಾಯಲ್ ಭೂತಾನ್ ಮಾನಸ್ ನ್ಯಾಷನಲ್ ಪಾರ್ಕನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ವ್ಯಾಪಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅಸ್ಸಾಂನಲ್ಲಿರುವಂತಹ ಕೆಲವೊಂದಿಷ್ಟು ಅಥವಾ 7 ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಕೂಡ ಒಂದಾಗಿದ್ದು, ನಂತರದ ಉಳಿದಂತಹ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತಂದರೆ ಔರಾಂಗ್ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗಾ ಉದ್ಯಾನವನ, ನಮೇರಿ ನ್ಯಾಷನಲ್ ಪಾರ್ಕ್, ದಿಬ್ರು ಶಿಖಾವಾ ನ್ಯಾಷನಲ್ ಪಾರ್ಕ್, 2021ರಲ್ಲಿ ಘೋಷಣೆಯಾದಂತಹ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ ಮತ್ತು ರೈಮೋನಾ ಅನ್ನುವ ನ್ಯಾಷನಲ್ ಪಾರ್ಕ್ಗಳನ್ನು ಒಳಗೊಂಡಂತೆ ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಅಸ್ಸಾಂ ಹೊಂದಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ, ಈ ಸ್ಟೇಟ್ಮೆಂಟ್ಗಳ ಸರಿ ತಪ್ಪು ಅಥವಾ ಟ್ರೂ ಫಾಲ್ಸನ್ನು ಗುರುತಿಸುವುದರ ಮೂಲಕ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಪ್ರತಿ ವರ್ಷ ಕ್ವಿಟ್ ಇಂಡಿಯಾ ಚಳುವಳಿಯ ದಿನವನ್ನು ಆಗಸ್ಟ್ 10ರಂದು ಆಚರಿಸಲಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಆದರೆ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಫಾಲ್ಸ್ ಆದಂತಹ ಸ್ಟೇಟ್ಮೆಂಟ್ ಆಗಿದ್ದು, ಇದರ ಸರಿಯಾದ ಉತ್ತರ ಏನು ಅಂತಂದರೆ ಆಗಸ್ಟ್ 8
8ರಂದು ಪ್ರತಿ ವರ್ಷ ಈ ಕ್ವಿಟ್ ಇಂಡಿಯಾ ಚಳುವಳಿಯನ್ನು 1942ರಲ್ಲಿ ಘೋಷಣೆ ಮಾಡಿದಂತಹ ಚಳುವಳಿಯನ್ನು ಕ್ವಿಟ್ ಇಂಡಿಯಾ ಚಳುವಳಿಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಇತ್ತೀಚೆಗೆ ಇದರ 81ನೇ ವಾರ್ಷಿಕೋತ್ಸವವನ್ನು ಆಚರಿಸಿದ್ವು ಅಂತ ನಾವು ಡೀಟೇಲ್ ಆಗಿ ಈ ಒಂದು ಹಿಸ್ಟ್ರಿಯ ಕುರಿತಾದಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಯಾವ ರೀತಿಯಾಗಿ ಕ್ವಿಟ್ ಇಂಡಿಯಾ ಚಳುವಳಿ ಭಾರತದಾದ್ಯಂತ ವ್ಯಾಪಿಸಿದಂತಹ ಒಂದು ಚಳುವಳಿಯಾಗಿ ಗುರುತಿಸಿಕೊಳ್ಳುತ್ತದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಏನು ಅಂತಂದರೆ, ಮಾಯಾ OS ಅಥವಾ ಆಪರೇಟಿಂಗ್ ಸಿಸ್ಟಮ್ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರುವಂತಹ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗೆ ಆಲ್ಟರ್ನೇಟ್ ಆಗಿ ಬಳಸಲಾಗುವಂತಹ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತಂದರೆ ಮಾಯಾ ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ನಾವು ಕ್ಲಿಯರ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮುಂದಿನ ಸ್ಟೇಟ್ಮೆಂಟ್, ಮಲಬಾರ್ ಯುದ್ಧ ವ್ಯಾಯಾಮವನ್ನು ಭಾರತ, US, ರಷ್ಯಾ, ಜಪಾನ್ ದೇಶಗಳು ಭಾಗವಹಿಸುವಂತಹ ಒಂದು ಬಹುಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳ ಭಾಗವಹಿಸುವಿಕೆಯೊಂದಿಗೆ ಈ ಒಂದು ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತೆ ಹಿಂದೂ ಮಹಾಸಾಗರದಲ್ಲಿ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ. ಸೊ ಹೀಗಾಗಿ ಈ ರಷ್ಯಾ ಅನ್ನುವ ಒಂದು ದೇಶ ಇದರಲ್ಲಿ ಭಾಗವಹಿಸುವುದೇ ಇರುವುದರಿಂದ ಇದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಮುಂದಿನ ಸ್ಟೇಟ್ಮೆಂಟ್, ಡುರಾಂಡ್ ಕಪ್ ಇದು ಏಷ್ಯಾದ ಅತ್ಯಂತ ಹಳೆಯ ಹಾಕಿ ಪಂದ್ಯಾವಳಿಯಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ, ಯಾಕಂದರೆ ಇದು ಹಾಕಿ ಟೂರ್ನಾಮೆಂಟ್ ಅಲ್ಲ, ಫುಟ್ಬಾಲ್ ಟೂರ್ನಾಮೆಂಟ್. ಇತ್ತೀಚೆಗೆ 132ನೇ ಆವೃತ್ತಿಯನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಯಿತು, ಅಸ್ಸಾಂನಲ್ಲಿ ಆಯೋಜನೆ ಮಾಡಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅಸ್ಸಾಂನ ಈ ಕೊಕ್ರಜಾರ್ ಅನ್ನುವ ನಗರದಲ್ಲಿ ಈ ಡುರಾಂಡ್ ಕಪ್ಪನ್ನು ಉದ್ಘಾಟನೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಮಾನಸ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈಗ ಲಾಸ್ಟ್ ಸ್ಲೈಡ್ನಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಮಾನಸ್ ರಾಷ್ಟ್ರೀಯ ಉದ್ಯಾನವನವನ್ನು ಒಳಗೊಂಡಂತೆ ಉಳಿದಂತೆ ಒಟ್ಟು 7 ನ್ಯಾಷನಲ್ ಪಾರ್ಕ್ಗಳನ್ನು ಅಸ್ಸಾಂ ಹೊಂದಿದೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.